ಕೃಷಿ ವಿಜ್ಞಾನ ಕೇಂದ್ರ, ಹೆಟ್ನಳ್ಳಿ ಫಾರ್ಮ್, ವಿಜಯಪುರ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರ ನೇತೃತ್ವದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ 2004ರಲ್ಲಿ ಕೆವಿಕೆ ಸ್ಥಾಪನೆಯಾಯಿತು. ಇದು ಅಂದಿನಿಂದ ಇಂದಿನವರೆಗೆ ಸಾಕಷ್ಟು ಕೃಷಿ ಅಭಿವೃದ್ಧಿಪರ ಕೆಲಸಗಳನ್ನು ಮಾಡುತ್ತಾ ಬಂದಿದೆ. ಉದಾಹರಣೆ, ಕೃಷಿ ಯಾಂತ್ರೀಕರಣ, ಸಾವಯವ ಕೃಷಿ ಪದ್ಧತಿ, ತೋಟಗಾರಿಕಾ ಬೆಳೆ ಹಾಗೂ ಒಣ ಬೇಸಾಯದ ಬೆಳೆಗಳ ಬಗ್ಗೆ ಮಾಹಿತಿ ಒದಗಿಸುತ್ತಾ ಉತ್ತಮ ಕಾರ್ಯಚಟುವಟಿಕೆಗಳ ಮೂಲಕ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ವಿಜಯಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಪ್ರಮುಖ 3 ಬೆಳೆಗಳಾದ ದ್ರಾಕ್ಷಿ, ನಿಂಬೆ, ದಾಳಿಂಬೆ ಬೆಳೆ ಬೆಳೆಯುವಂತಹ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿ ತಿಳಿಸುತ್ತಾ ಬಂದಿದೆ. ಅದರಲ್ಲೂ ವಿಜಯಪುರ ದ್ರಾಕ್ಷಿಗೆ ತುಂಬ ಬೇಡಿಕೆ ಇರುವುದರಿಂದ ಇಲ್ಲಿನ ದ್ರಾಕ್ಷಿ ಬೆಳೆ ರೈತರಿಗೆ ವೈಜ್ಞಾನಿಕವಾಗಿ ತರಬೇತಿ ಮತ್ತು ಮೌಲ್ಯವರ್ಧನೆ ಮಾಹಿತಿ ನೀಡುವುದರ ಬಗ್ಗೆ ರೈತರಲ್ಲಿ ಆದಾಯ ದ್ವಿಗುಣ ಮಾಡುವಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಬಹು ಸಹಕಾರಿಯಾಗಿದೆ ಎಂದರೆ ತಪ್ಪಾಗಲಾರದು. ಅಷ್ಟೇ ಅಲ್ಲದೆ ಇಲ್ಲಿನ ಕೃಷಿ ವಿಜ್ಞಾನಿಗಳು ಕ್ಷೇತ್ರ ಭೇಟಿ ಮಾಡಿ ರೈತರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುತ್ತಿದ್ದಾರೆ. ದ್ರಾಕ್ಷಿ ಬೆಳೆಗಳ ಪ್ರೊಸೆಸಿಂಗ್, ಗುಣಮಟ್ಟ ಕಾಯ್ದುಕೊಳ್ಳುವಿಕೆ, ಮಾರುಕಟ್ಟೆ ವಿಸ್ತರಣೆ, ಅಧಿಕ ಲಾಭ ಗಳಿಕೆ ಹೇಗೆ ಎನ್ನುವುದರ ಬಗ್ಗೆ ಮಾರ್ಗದರ್ಶನ, ಸಲಹೆ, ಸೂಚನೆ ನೀಡುತ್ತಿದೆ. ಒಟ್ಟಾರೆಯಾಗಿ ಬೆಳೆ ತಾಂತ್ರಿಕತೆ, ಮೌಲ್ಯವರ್ಧನೆ, ಮಾರುಕಟ್ಟೆ ವಿಸ್ತರಣೆಗೆ ಅನುಸರಿಸುವ ಕ್ರಮಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಫ್ತು ಮಾಡುವ ಬಗ್ಗೆ, ಗುಣಮಟ್ಟ ಕಾಯ್ದುಕೊಳ್ಳುವಿಕೆ, ಪ್ಯಾಕೇಜಿಂಗ್ ಮಾಹಿತಿ ಬಗ್ಗೆ ವಿಸ್ತಾರವಾಗಿ ತರಬೇತಿ ನೀಡುವ ಜ್ಞಾನ ಕೇಂದ್ರವಾಗಿದೆ. ಈಗಾಗಲೇ ಕೆವಿಕೆಯಿಂದ ಸಾಕಷ್ಟು ರೈತರು ಇಂತಹ ಅನೇಕ ಉಪಯುಕ್ತ ಮಾಹಿತಿಗಳನ್ನು, ತರಬೇತಿಗಳನ್ನು, ಮಾರ್ಗದರ್ಶನಗಳನ್ನು, ಸಲಹೆಗಳನ್ನು ಪಡೆದುಕೊಂಡು ಯಶಸ್ವಿ ರೈತರಾಗಿದ್ದಾರೆ. ಬನ್ನಿ ಅಂತಹ ಯಶಸ್ವಿ ರೈತನ ಅನುಭವವನ್ನು ತಿಳಿಯೋಣ. ಸರ್, ನನ್ನ ಹೆಸರು ಬಸವರಾಜ್ ಪರಗುಂಡಪ್ಪ ಸಿದ್ದಾಪುರ ಅಂತ. ನಮ್ಮದು ಊರು ಬಂದುಬಿಟ್ಟು ಮುಳವಾಡ, ತಾಲೂಕು ಕೋಲಾರ, ಜಿಲ್ಲಾ ವಿಜಯಪುರ. ಏನು ಫೆಬ್ರವರಿ ಸ್ಟಾರ್ಟ್ ಆಗೋಣ ನಾವೇನು ಮಾಡ್ತೀವಿ, ಶುಗರ್ ಕೇನ್ದು ಮಲ್ಚಿಂಗ್ ಮಾಡಿಸ್ತೀವಿ. ಶುಗರ್ ಕೇನ್ದು ಈ ಹೊರಗಡೆ ತೊಗೊಂಬಂದು ಮಲ್ಚಿಂಗ್ ಮಾಡಿಸ್ತೀವಿ. ಇದು ನಮಗೇನು ಅಡ್ವಾಂಟೇಜಪ್ಪ ಅಂದ್ರೆ ಸಮ್ಮರ್ ಸೀಸನ್ದಾಗ ವಾಟರ್ ಅಬ್ಸರ್ವೇಷನ್ ಕೆಪಾಸಿಟಿನೂ ಚೆನ್ನಾಗಾಗತ್ತೆ, ಆಮೇಲೆ ವಾಟರ್ ವೇಸ್ಟ್ ಲಾಸ್ಟು ಆಗೋಲ್ಲ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಾಗಂದ್ರೆ ನಮ್ಗೆ ವೀಡ್ ಕಂಟ್ರೋಲ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇದು ಶುಗರ್ ಕೇನ್ದು ನಾವೇನು ಮಲ್ಚಿಂಗ್ ಮಾಡೋದ್ರಿಂದ ಕಾರ್ಬನ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಭೂಮಿಗೂ ಒಂದು ಆ್ಯಸ್ ಎ ಆರ್ಗ್ಯಾನಿಕ್ ಮ್ಯಾಟರ್ ಅದು ಜಾಸ್ತಿ ಆಗಿ ಪ್ಲ್ಯಾಂಟ್ಸ್ಗಿನೂ ಡೆವಲಪ್ಮೆಂಟ್ ಆಗಲಿ, ರೂಟ್ ಡೆವಲಪ್ಮೆಂಟ್ ಆಗಲಿ, ಒಂದು ಹೆಲ್ದಿ ಪ್ರೊಸೆಸ್ಸೂ ಆಗುತ್ತೆ ಸರ್. ನಮ್ದು ಈ ಸದ್ಯ ಹೆಂಗೆ, ಇದು ಸೆಕೆಂಡ್ ಇಯರ್ ಕ್ರಾಪ್ ಸರ್. ಇದು ನಮ್ದು 2ನೇ ವರ್ಷದ ಕ್ರಾಪ್. ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ಏನೈತಲ್ಲ ಭಾರಿ ಗುಡ್ ಈಲ್ಡ್, ಗುಡ್ ಕ್ವಾಲಿಟಿ, ಆಮೇಲೆ ಗುಡ್ ಶೈನಿಂಗ್, ಆಮೇಲೆ ಒಳ್ಳೆ ಮಾರ್ಕೆಟಿಂಗ್ ಮಾಡುವಂಥ ಕ್ವಾಲಿಟಿ ಫ್ರೂಟ್ಸ್ ಈ ವರ್ಷ ನಾವು ತೆಗೆದಿದ್ದೇವೆ ಸರ್. ಆ್ಯಕ್ಚುಲಿ ಕಾಸ್ಟ್ ಆಮೇಲೆ ಪರ್ ಮಲ್ಚಿಂಗ್ ಬಂಡಲ್, ಒಂದು ಬಂಡಲ್ಗೆ ಏನೈತಲ್ಲ ಸರ್, ನಮಗೆ 25 ರೂಪೀಸ್ ಬೀಳುತ್ತೆ ಇದು. ಹಾಂ, 25 ರೂಪೀಸ್ ಬೀಳುತ್ತೆ. ಎಷ್ಟು ಒಂದು ಎಕರೆಗೆ ಎಷ್ಟು ಬೇಕು? ಒಂದು ಎಕರೆಗೆ ಮಿನಿಮಮ್ 400 ಬಂಡಲ್ಸ್ ಹೋಗ್ತಾವೆ ಸರ್. 400 ಬಂಡಲ್. ಕ್ವಿಂಟಲ್ ಇಲ್ಲ ಸರ್, ಬಂಡಲ್ಸ್ 400 ಬಂಡಲ್ಸ್ ಹೋಗ್ತಾವೆ. ವೇಟ್ನ ಇಲ್ಲ ಇದು ಮಾಡಿಲ್ಲ ಸರ್, ಅದನ್ನು ವೇಟ್ನ ಕ್ಯಾಲ್ಕುಲೇಷನ್ ಮಾಡಿಲ್ಲ. ಕ್ಯಾಲ್ಕುಲೇಷನ್ ಮಾಡಿಲ್ಲ ಸರ್ ನಾನು. ಮಿನಿಮಮ್ ನಮ್ಮ 10 ಎಕರ್ಸಿಗೆ ನಾವು ಅರೌಂಡ್ 4000 ಬಂಡಲ್ಸ್ ನಾವು ಯೂಸ್ ಮಾಡ್ತೇವೆ. ಇದನ್ನು ಅಂದಾಜು ಒಂದು ಬಂಡಲ್ ಅಂದಾಜು ಅಪ್ರಾಕ್ಸಿಮೇಟ್ ಎಷ್ಟು? ಅಪ್ರಾಕ್ಸಿಮೇಟ್ ಮಿನಿಮಮ್ ಅಂದರೆ ಒಂದು 20-25 kg ಇರುತ್ತೆ ಸರ್ ಅದು. 25 kg. 100%. ಈ ಇದರಲ್ಲಿ ಬರೋದು ಸೆಕೆಂಡ್ ಕ್ವಾಲಿಟಿ ಗ್ರೇಡಿಂಗ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಏನೈತಿ, ಇಲ್ಲಿ ರಿಜೆಕ್ಟೆಡ್ ಮಟೀರಿಯಲ್ ಅಂದ್ರೆ ಜಸ್ಟ್ ಲೈಕ್ ಅಂದ್ರೆ ಬ್ಲ್ಯಾಕ್ ಮಟೀರಿಯಲ್, ರಿಜೆಕ್ಟೆಡ್ ಮಟೀರಿಯಲ್ ಬರುತ್ತೆ. ಅಂದ್ರೆ ಲಾಸ್ಟ್ ಕ್ವಾಲಿಟಿ ಮಟೀರಿಯಲ್ ಇಲ್ಲಿ ಬರುತ್ತೆ. ಇದರಲ್ಲಿ ಇವೇನು ಮಾಡ್ತೀವಿ ನಾವು, ಬಾಕ್ಸ್ ಪ್ಯಾಕಿಂಗ್ ಮಾಡಿ ಎಲ್ಲ ವೇಯಿಂಗ್ ಅಂದರೆ ಒಂದು ಬಾಕ್ಸ್ ಬಂದುಬಿಟ್ಟು 15 kg, ಒಂದು ಬಾಕ್ಸ್ ಬಂದುಬಿಟ್ಟು 15 kg ಇರುತ್ತೆ. ನಾವು ಇದನ್ನು ಪ್ಯಾಕ್ ಮಾಡಿ ರೈತರಿಗೆ ಲೋಡ್ ಮಾಡಿ ಒಂದು ಕೋಲ್ಡ್ ಸ್ಟೋರೇಜ್ಗೆ ನಾವು ಕಳಿಸ್ಕೊಡ್ತೇವೆ. ದ್ರಾಕ್ಷಿ ಬೆಳೆಯಲ್ಲಿ ಬೆಳೆ ತಾಂತ್ರಿಕತೆಯನ್ನು ಕೊಡೋ ಜೊತೆಗೆ ನಾವು ಬೆಳೆದ ನಂತರ ಅದನ್ನು ಹಾಗೆ ಮಾರೋದಕ್ಕಿಂತ ಮೌಲ್ಯವರ್ಧನೆ ಮಾಡಿ ಮಾರಿದ್ರೆ ರೈತರಿಗೆ ಹೆಚ್ಚಿನ ಒಣ ದ್ರಾಕ್ಷಿ ಬೆಲೆ ಫ್ರೆಶ್ ದ್ರಾಕ್ಷಿಗಿಂತ ಜಾಸ್ತಿ ಇರೋದ್ರಿಂದ ಒಣ ದ್ರಾಕ್ಷಿನ ರಫ್ತು ಮಟ್ಟಕ್ಕೆ, ಗುಣಮಟ್ಟಕ್ಕೆ ಒಯ್ಯಬೇಕು ಅಂತಂದರೆ ರೈತರು ಏನೇನು ಕ್ರಮಗಳನ್ನು ಅನುಸರಿಸಬೇಕು, ಅವರ ಮೌಲ್ಯವರ್ಧಿತ ಇದರೊಳಗೆ ಕಡಿಮೆ ಟಾಕ್ಸಿನ್ಸ್ ಯೂಸ್ ಮಾಡಿ ಎಕ್ಸ್ಪೋರ್ಟಿಗೆ ರಿಜೆಕ್ಟ್ ಆಗದೆ ಇರೋ ರೀತಿ ಯಾವ ರೀತಿ ಪ್ರೋಸೆಸ್ ಮಾಡಬೇಕು, ಅವನ್ನ ಪ್ಯಾಕೇಜಿಂಗ್ ಹೆಂಗಿರಬೇಕು, ಸ್ಟ್ಯಾಂಡರ್ಡ್ಸು ಎಲ್ಲ ಕೂಡ ಮಾಹಿತಿಯನ್ನು ನಮ್ಮ ಕೇಂದ್ರದ ಮುಖಾಂತರ ಕೊಡಲಾಗಿದೆ.